ವೀಕ್ಷಕರೇ, ನೋಡಿ ಇವತ್ತು ನಾನು RTO ಕಚೇರಿದಲ್ಲಿದ್ದೇನೆ. ಇದು ನಾವು ನೋಡಿ ಕೈಗಾಕೆ ಇಷ್ಟೆಲ್ಲ ನಮ್ಮ ಜಮೀನು ಮನೆ ಮಠನ ಕಳೆದುಕೊಂಡಿದ್ದೇವೆ. ಈ ಉದಯ್ ಟ್ರಾವೆಲ್ಸ್ದವರಿಗೆ ಅಲ್ಲಿ ನಮ್ಮ ಕೈಗಾದಲ್ಲಿ ಸಿಕ್ಕಾಪಟ್ಟೆ ವಾಹನ ಅವ್ರದ್ದೇ. ಇಲ್ಲಿ ನೋಡಿ ಇವತ್ತು ನಮ್ಮ ಕಾರವಾರ ಇಲಾಖೆಯಲ್ಲಿ 11 ಗಾಡಿ ಅವರು ವಾಹನನ ಪಾಸಿಂಗಿಗೆ ತೊಗೊಂಬಂದಿದ್ದಾರೆ. ನೋಡಿ ನಾವು ಕಾರವಾರ ಜನರು ಬರೀ ನಮ್ಮ ಜಮೀನನ್ನು ಕೊಟ್ಕೊಂಡು ಬೇರೆಯವರಿಗೆ ನಾವು ಸಲ್ಯೂಟ್ ಹೊಡಲಿಕ್ಕೆ ಹೋದ್ವಿ. ಹೊರಗಿಂದ ಬಂದವರಿಗೆ ಯಾವ ಉದಯ್ ಟ್ರಾವೆಲ್ಸು ಅವ್ರು ಗುಜರಾತ್ದವ್ರು ಆ್ಯಕ್ಚುಲಿ ಅವ್ರದ್ದು ಸುಮಾರು ಇಲ್ಲಿ 8ರಿಂದ 10 ಬಸ್ ಇದೆ, TT ಇದೆ, ಬೊಲೆರೋ ಇದೆ. ನಾವು ಕಾರವಾರ ಜನರು ಮೂರ್ಖರಂತ ನಮಗೆ ಇವತ್ತು ಮತ್ತೆ ಸಾಬೀತಾಗ್ತಾಯಿದೆ ನಮಗೆ. ಯಾಕಂದರೆ ನಾವು ಖಾಲಿ ಕೆಲಸಗಾರರಾಗಿ ಅವ್ರದ್ದು ಆಳಾಗಿದ್ದು ಅಷ್ಟೇ ದುಡಿತಾ ಇದ್ದೇವೆ. ನಮ್ಮಲ್ಲಿ ನಮ್ಮಲ್ಲಿ ಟೆಂಡರ್ ಹಾಕ್ಲಿಕ್ಕೆ ಆಗಲ್ವಾ? ನಮ್ಮ ಜನರಿಗೆ ಯಾಕೆ ಕೊಡುವುದಿಲ್ಲ ಇವರು? ಅವ್ರದ್ದು ನಮ್ಮ ರಾಜಕಾರಣ ಏನು ಮಾಡ್ತಾರೆ, ಇಲೆಕ್ಷನ್ ಟೈಮಿಗೆ ನಮ್ಮಂಥರ ಜನರಿಗೆ ಮನೆಗೆ ದುಡ್ಡು ಕೊಡೋದು, 500 1,000 ರೂಪಾಯಿ ದುಡ್ಡು ಕೊಡೋದು, ಓಟ್ ಹಾಕ್ಲಿಕ್ಕೆ ಹೇಳೋದು ಅಷ್ಟೇ ಗೊತ್ತಿದೆ. ನಮ್ಮ ಜನರು ಮೂರ್ಖರು. 1,000 ರೂಪಾಯಿ 500 ರೂಪಾಯಿ ತೊಗೊಳ್ತಾರೆ, ಓಟ್ ಹಾಕ್ತಾರೆ. ನೋಡಿ ನಾನು ಕಾಣಿಸ್ತಾ ಇದ್ದೇನೆ ಎಷ್ಟು ವೆಹಿಕಲ್ಸ್ ಇದೆ ನೋಡಿ. ಈ ಉದಯ್ ಟ್ರಾವೆಲ್ಸ್ ಗುಜರಾತ್ದವರು ಬಂದ್ಕೊಂಡು ನಮ್ಮ ಕಾರವಾರಕ್ಕೆ ಕೈಗಾಕೆ ವಾಹನ ಹಾಕ್ತಾರೆ. ನಾವು ಇವ್ರದ್ದು ಓವರ್ಲೋಡ್ ಗಾಡಿಯನ್ನು ನಾವು ರಾತ್ರಿ ಇಡೀ ನಾವು ರಸ್ತೆಗೆ ಹೋರಾಟ ಮಾಡಿಕೊಂಡು ಕೂಡ ಆ ರಸ್ತೆಯಲ್ಲಿ ರಾತ್ರಿ 10 ಗಂಟೆ 11 ಗಂಟೆ 12 ಗಂಟೆಗೆ ಸುಮಾರು 40ರಿಂದ 50 ಗಾಡಿ ನಮಗೆ ಆ ರಸ್ತೆಯಲ್ಲಿ ಹೋಗ್ತದೆ. ರಸ್ತೆ ಹದಗೆಟ್ಟು ಹೋಗ್ತದೆ. ಆ ಧೂಳನ್ನು ನಾವು ತಿನ್ನಬೇಕು, ನಾವು ನಮ್ಮ ಆರೋಗ್ಯ ಸತ್ಯಾನಾಶ ಆಗೋಗ್ತದೆ. ಆದರೆ ಇವರಿಗೆ ಈ ಉದಯ್ ಟ್ರಾವೆಲ್ಸ್ ಅವರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಿಜವಾಗ್ಲೂ ಭಾರಿ ಬೇಸರ ಆಗುತ್ತೆ ನಮಗೆ. ನಾವು ಹೋರಾಟಗಾರರಾಗಿ ನಮ್ಗೆ ಭಾಳ ಬೇಸರ ಆಗ್ತಾಯಿದೆ ಇವತ್ತು. ನಿಜವಾಗ್ಲೂ ದುಃಖ ಕೂಡ ಆಗ್ತಾಯಿದೆ ನನಗೆ. ಯಾಕಂದರೆ ನಾವು ಲ್ಯಾಂಡ್ ಕೊಟ್ಟಿದ್ದೇವೆ, ನಾವು ಆ ಜಮೀನನ್ನು ಕೊಟ್ಟಿದ್ದೇವೆ. 5-6 ಘಟಕ ಬಂದಿದೆ. ಈಗ 5-6 ಘಟಕಕ್ಕೂ ಕೂಡ ಈ ನೋಡಿ ಈ ವಾಹನ ಹುಬ್ಳಿಯಿಂದ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. 11 ವಾಹನ ಹುಬ್ಳಿಯಿಂದ ಪರ್ಚೇಸ್ ಮಾಡಿ ಇವತ್ತು ಪಾಸಿಂಗಿಗೆ ಬಂದಿದೆ ನಮ್ಮ ಕಾರವಾರ RTO ಇಲಾಖೆಗೆ. ನಾವು ಇವತ್ತು ಇವರು ಗುಲಾಮರಾಗಿ ನಾವು ಇವತ್ತು ಕಾರವಾರ ಜನರು ಕೆಲಸ ಮಾಡ್ತಾಯಿದ್ದೇವೆ. ನೋಡಿ ಎಂಥ ಅಧೋಗತಿ ಬಂದಿದೆ ನಮ್ಮ ಕಾರವಾರ ಜನರಿಗೆ. ಇಲ್ಲಿ ನಮ್ಮಲ್ಲಿ ಒಗ್ಗಟ್ಟಿದ್ದರೆ ಈ ರೀತಿ ಆಗ್ತಿದ್ದಿಲ್ಲ. ನಮಗೆ ರಾಜಕಾರಣನೂ ಸರಿ ಇಲ್ಲ. ರಾಜಕಾರಣ ಸರಿ ಇದ್ದರೆ ನಿಜವಾಗ್ಲೂ ಈ ರೀತಿ ಆಗ್ತಿದ್ದಿಲ್ಲ. ಯಾಕೆ ನಮ್ಮ ಜನರಿಗೆ ಟೆಂಡರ್ ತೊಗೊಲಿಕ್ಕಾಗಲ್ವಾ? ನಮ್ಮ ಜನರು ಟೆಂಡರ್ ಹಾಕ್ಲಿಕ್ಕಾಗಲ್ವಾ? ಹೊರಗಿಂದವ್ರು ಬಂದ್ಕೊಂಡು ಪಾಪ ನಮ್ಮ ಜನರು ಅವರು ಹಾಳಾಗಿ ಡ್ರೈವಿಂಗಿಗೆ ಕೆಲಸಕ್ಕಿದ್ದಾರೆ. 15ರಿಂದ 16 ಸಾವಿರ ಕೆಲಸಕ್ಕಿದ್ದಾರೆ. ಯಾಕೆ ನಮ್ಮ ಜನರಿಗೆ ಟೆಂಡರ್ ಹಾಕ್ಲಿಕ್ಕಾಗಲ್ವಾ? ನೋಡಿ ಅವನು ಸುಮಾರು 60ರಿಂದ 70 ಬಸ್ ಇದೆ ಅಂತೆ ಉದಯ್ ಟ್ರಾವೆಲ್ಸ್. ಅವನು ಗುಜರಾತಿ. ಆ ಗುಜರಾತ್ದವರಿಗೆ ಕಾರವಾರದಲ್ಲಿ ವಾಹನ ಹಾಕಲಿಕ್ಕೆ ಪರ್ಮಿಷನ್ ಇದೆ, ನಮಗಿಲ್ಲ. ನಾವು ಅಲ್ಲಿ ಸೆಕ್ಯೂರಿಟಿ ಗಾರ್ಡೋ ಅವ್ರದ್ದು ಬೂಟ್ ತೊಳೆಯೋದು, ಅವ್ರ ಚಪ್ಪಲಿ ತೊಳೆಯೋದು ಅವ್ರು ನಮ್ಮ ಜನರದ್ದು ಅಷ್ಟೇ ಗೊತ್ತಿದೆ. ನೀವು ಯಾರಿದ್ದಾರೆ ಇವ್ರಿಗೆ ಹೇಳೋರು ಕೇಳೋರು ಯಾರಿದ್ದಾರೆ ಹೇಳಿ? ಯಾರೂ ಇಲ್ಲ. ಇವತ್ತು ಅದೇ ನಮ್ಗೆ ಭಾರಿ ಬೇಜಾರಾಗುತ್ತೆ. ರಾಜಕಾರಣ ಒಂದಾಗಬೇಕು. JDS ಕಾಂಗ್ರೆಸ್ಸು BJP ನಮ್ಮಂಥ ಸಂಘಟನೆ ಎಲ್ಲರೂ ಒಂದಾದರೆ ಇವ್ರಿಗೆ ನಾವು ಕಾರವಾರದಲ್ಲಿ ಕಾಲಿಡ್ಲಿಕ್ಕೂ ಕೂಡ ಆಗಲ್ಲ ಅಂಥ ಪರಿಸ್ಥಿತಿ ನಮ್ಮಲ್ಲಿ ಉದ್ಭವ ಆಗ್ತದೆ. ಇದ್ದಷ್ಟು ನೋಡಿ ಇವತ್ತಿಂದ ನನಗೆ ಭಾಳ ಬೇಜಾರಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೇನೆ ಇವತ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್.